ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಮಾಂಗಲ್ಯ ಧಾರಣೆ ಮಾಡೋದು. ಇಲ್ಲಿ ಮಾಂಗಲ್ಯ ಧಾರಣೆ ಆಗಕತ್ತೈತಿ. ನಮ್ಮ ಕಡೆ ಏನು ಸ್ಟೇಜ್ ಮೇಲೆ ಕುಂದಿರಿಸಿ ಮಾಂಗಲ್ಯ ಕಟ್ಸೋದಿಲ್ಲ. ಇಲ್ಲಿ ಥರ ನಿಂದಿರಿಸಿ ಪುಟ್ಟಿ ಒಳಗೆ ನಿಂದಿರಿಸ್ತಾರೆ. ಅಷ್ಟೊಂದು ಕಾಣಿಸಿಲ್ಲ. ಒಂದು ಕಡೆ ಜೋಳ ಅದೆಲ್ಲ ಹಾಕಿ ಆ ಪುಟ್ಟಿ ಒಳಗೆ ನಿಂದಿರಿಸಿ ಇದನ್ನು ಮಾಂಗಲ್ಯ ಧಾರಣೆ ಮಾಡ್ತಾರೆ. ಅಲ್ಲೇ ಅಜ್ಜರು ಬಂದಿರ್ತಾರೆ, ಅಲ್ಲೇ ನಿಂದಿರಿಸಿ ಅಲ್ಲೇ ಇದನ್ನು ಮಾಡ್ತಾರೆ. ಅಲ್ಲಿ ಮಾಂಗಲ್ಯ ಧಾರಣೆ ಮಾಡಿಂದ ಮುಂದಿಂದು ಕರೆ ಮಾಡ್ತಾರೆ. ಯಾಕಂದ್ರೆ ಕೆಲವೊಂದು ಕಡೆ ಸ್ಟೇಜ್ ಮೇಲೆ ಕಟ್ತಾರೆ, ಬಟ್ ನಮ್ಮ ಕಡೆ ಸ್ಟೇಜ್ ಮೇಲೆ ಇಲ್ಲರಿ. ಈ ಥರ ಚಪ್ರ ಹಾಕಿರ್ತೀವಲ್ಲ, ಆ ಚಪ್ರದಾಗನ ಮಾಂಗಲ್ಯ ಕಟ್ಟೋದು. ಎಲ್ಲಿಂದ ಕಾಯ್ತೈತಿ ನಾವು ಒಂದು ಅಲ್ಲಿ ಹೋದ ದೀಪಿ ಹಿಂಗಷ್ಟು ಬೇಡ ವಿಡಿಯೋ ಮಾಡಕ್ ಇಲ್ವಾ? ಇಲ್ಲಿ ಈ ಕಕ್ಕಿ ತಗೈತಿ ನಮ್ಗೆ ಪಾಪ ಇದು ಇದು ಯಾವಕತ್ ಬೇಡ. ಏನ ಚಡಿ ಹೋ ಈಗ ಇಲ್ಲಿ ನಿಂದ್ರ ಪ್ರೀತಿ ಬಾಕ್ಲಕ್ಕ ಏನ್ ಕೊಡ್ರಿ ಏನಂತ ಒಂದು ಹೊಡ್ಗಡ್ಕೊಂಡು ಒಂದು ಹೊಟ್ಕೊಂಡ್ ತಾಟ ಕೇಳಕ ಗಡ ಗಡ ಬಾ ಮಾತಾಡ ನಮ್ಮಗ ಪ್ರೀತಿ ಪ್ರೀತಿ ನಾನು ರಂಗಾಳ ಒಂದು ಚಂಚಿ ತಗೊಂಡ್ಬರ್ತೀನಿ. ತಗ ವರ್ಷರ ಒಬ್ರು ಕೇಳೋರು ನಾನು ಬರ್ತೀನಿ, ನೀ ಬರ್ತೀನಿ ಹಾಕಿ ಅದನ್ನ. ಬನ್ನಿ, ಮದುವೆ ಆದ ತಕ್ಷಣ ಅರುಂಧತಿ ನಕ್ಷತ್ರ ನೋಡ್ಬೇಕಲ್ಲ. ಇವಾಗ ಅದನ್ನ ಅರುಂಧತಿ ನಕ್ಷತ್ರ ನೋಡೋಕೆ ಪೂಜೆ ಮಾಡಕತ್ರ. ಪೂಜೆ ಮಾಡಿಸಿ ಆಮೇಲೆ ಅದನ್ನು ಅರುಂಧತಿ ನಕ್ಷತ್ರ ಅಂತಂದು ಇದು ಮಾಡ್ತಾರೆ. ಇಲ್ಲಿ ಮದುಮಗಳು ಒಳಗೆ ಬರ್ಬೇಕಾದ್ರೆ ತಂಗಿಯರು ಕೇಳ್ತಾರೆ, ನಮ್ಗೆ ಹೆಂಗೆ ಕೊಡ್ತೀರಿ ಅಂತಂದು. ಅದನ್ನು ಇಲ್ಲಿ ಕೇಳಕತ್ತಿದ್ರು. ಅದನ್ನು ಇವಾಗ ಎಲ್ಲನೂ ರೆಡಿಯಾಗಿ ಮದುಮಗಳು ರೆಡಿಯಾಗಿ ಸ್ಟೇಜ್ ಮೇಲೆ ಹೊಂಟಾರೆ.
ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಈ ಥರ ಡ್ಯಾನ್ಸ್ ಮಾಡ್ಕೊಂತ ಹೊಂಟಿದ್ರು. ಅದೇನದು ಒಗಿದು ಬರ್ತಲ್ರಿ, ಆ ಒಗಿದು ಡ್ಯಾನ್ಸ್ ಮಾಡಾಕತ್ತಿದ್ರು. ಆಮೇಲೆ ಆ ಕಡೆ ಹುಡುಗಿಯರು ಬರ್ತಾರೆ, ಆಮೇಲೆ ಹುಡುಗಿಯರು ಸಹ ಡ್ಯಾನ್ಸ್ ಮಾಡ್ತಾರೆ. ನಾನು ಅದನ್ನೇನು ಸಾಂಗ್ ಏನು ಇಟ್ಟಿಲ್ಲ ಯಾಕಂದ್ರೆ ಕಾಪಿ ರೈಟ್ ಬರ್ತಾ ಆ ಕಾರಣಕ್ಕಾಗಿ ಸಾಂಗ್ ಇಟ್ಟಿಲ್ಲ. ಮತ್ತು ಮಗಳು ಹಿಂಗೆ ಹೇಳ್ರಿ, ನಾನೇ ರೆಡಿ ಮಾಡಿ ನೋಡ್ರಿ, ತಕ್ಕ ಮಟ್ಟಿಗೆ ಎಷ್ಟು ರೆಡಿ ಮಾಡೋಕ್ಕಾಗುತ್ತೋ ಅಷ್ಟು ರೆಡಿ ಮಾಡೀನಿ. ಯಾಕಂದ್ರೆ ಅಷ್ಟೊಂದು ರೆಡಿ ಮಾಡೋಕ್ಕೆ ಬರೋದಿಲ್ಲ ನನಗೆ. ಬಟ್ ಆದರೂ ಚೆನ್ನಾಗಿ ಕಾಣಿಸಕತ್ತಾಳ. ಬಟ್ ಆ ಹುಡ್ಗಿವು ಇದು ನೆಕ್ಲೆಸ್ ಅವೆಲ್ಲ ತಂದಿದ್ಲಲ್ಲ, ಇನ್ನೂ ಸ್ವಲ್ಪ ಚಿಕ್ಕ ಹೋಗಿದ್ರೆ ಚೆನ್ನಾಗಿ ಬರ್ತಿದ್ವು. ಇಲ್ಲಿ ಸಾಂಗ್ ಬಂದು ಕೇಳು ಮದುಮಗನೇ ಅಂತಂದು ಯಾವುದೋ ಒಂದು ಸಾಂಗ್ ಐತಲ್ರಿ, ಆ ಸಾಂಗ್ನ ಡ್ಯಾನ್ಸ್ ಮಾಡ್ಕೊಂತ ಮದುಮಕ್ಕಳನ್ನ ಸ್ಟೇಜ್ ಮೇಲೆ ಕಳ್ಸಕತ್ತಿದ್ರು. ತಿರ್ಗಾ ಮದುಮಕ್ಕದ್ದು ಮದುವೆ ಎಲ್ಲ ತಾಳಿ ಕಟ್ಟಿದ್ದಾಯಿತು. ತಿರ್ಗಾ ರೆಡಿಯಾಗಿ ಮತ್ತು ಮದುಮಕ್ಕಳು ತಲ್ಲೋಗಿ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗ್ಸ್ಕೊಂಬಂದ್ರೆ ಮದುವೆ ಹೋಗಿ ಬನ್ನಿ. ಈಗ ಎಲ್ಲರೂ ಹೋಗ್ಯಾರ, ನನ್ನ ಸಲಗೆ ವೇಟ್ ಮಾಡಾಕತ್ತಾರ. ನಾವು ಹೋಗೋಮ್ಮ. ಹಿಂಗೆ ಕಾಣ್ಸಾಕತ್ತೀನಿ ರೀ, ಚೆನ್ನಾಗಿ ಕಾಣ್ಸಾಕತ್ತೀನಲ್ಲ. ಬನ್ನಿ ನಾವು ಇವಾಗ ಸ್ಟೇಜ್ ಹತ್ರ ಬಂದ್ವಿ. ಸ್ಟೇಜ್ ಹತ್ರ ಬರತ್ಲೆ ಸ್ವಲ್ಪ ಗದ್ದಲ ಐತೆ, ಯಾಕಂದ್ರೆ ಗದ್ದಲ ಕಮ್ಮಿ ಆಗೈತೆ. ಯಾಕಂದ್ರೆ ನಾನು ಮದುಮಗಳ ರೆಡಿ ಮಾಡಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮತ್ತೆ ತಿರ್ಗಾ ಬಂದ್ವಿ. ಬನ್ನಿ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ತಿರ್ಗಾ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಸ್ಟೇಜ್ ಮೇಲೆ ಕೂತ್ಕೊಂಡು ಸ್ವಲ್ಪ ರಟೆ ಹೊಡೋದು. ಆಮೇಲೆ ಎಲ್ಲರೂ ಫ್ಯಾಮ್ಲಿ ಎಲ್ಲರೂ ಬಂದಿರ್ತಾರಲ್ಲ, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಊಟ ಎಲ್ಲ ಮಾಡ್ಕೊಂಡು ತಿರ್ಗಾ ಮನೆಗೆ ಬಂದ್ವಿ. ಮನೆಗೆ ಬಂದು ಇಲ್ಲಿ ಟೈಮು ನಮ್ಮ ಮನೆಯವ್ರು ಸಹ ಬಂದಿದ್ದರು. ನಮ್ಮ ಮನೆಯವ್ರೂ ಬಂದು ಅವ್ರ ಫ್ರೆಂಡ್ಸ್ ಕರ್ಕೊಂಬಂದು ಅವ್ರೇನು ಭಾಳ ಹೊತ್ತಿರ್ಲಿಲ್ಲ ರೀ, ಬಂದರು ಹಾಗೆ ಹೋಗ್ಬಿಟ್ರು. ಅವ್ರನ್ನೇನು ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ಅವರು ಜಾಸ್ತಿ ಹೊತ್ತಿರಲಿಲ್ಲ. ಮನೆಗೆ ಬಂದರು, ಅವ್ರ ಫ್ರೆಂಡ್ಸ್ ಬಂದರು ಹಾಗೆ ಸ್ಟೇಜ್ ಮೇಲೆ ಹೋದ್ವಿ, ಫೋಟೋ ತೆಗ್ಸ್ಕೊಂಡ್ವಿ ತಿರ್ಗಾ ಹೋಗ್ಬಿಟ್ರು ಅವರು. ಆಮೇಲೆ ನಾವು ಇಲ್ಲಿ ಸಾಯಂಕಾಲ ಎಳ್ನೀರು ಕುಡಿಯಕತ್ತಿದ್ವಿ ರೀ, ಯಾಕಂದ್ರೆ ಎಳ್ನೀರು ನಮ್ಮ ಅಕ್ಕರ ಗಿಡದಾಗ ಎಳ್ನೀರು ಜಾಸ್ತಿ ಆಗಿದ್ವು, ಹಂಗಾಗಿ ಎಳ್ನೀರು ಕುಡಿಯಕತ್ತಿದ್ವಿ. ಅದ್ರಾಗ ಎಳ್ನೀರೊಳಗೆ ಹಾಲು ಕಮ್ಮಿ ಇದ್ವು, ಹಂಗಾಗಿ ಎಲ್ಲರೂ 2 ಕಾಯಿ ಅಂತಂದು ನಾವಿಲ್ಲಿ ಹಂಚ್ಕೊಂಡು
ಇದನ್ನು ಕಾಯಿನ ಇದು ಮಾಡಾಕತ್ತೀವಿ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಹೊಸ್ದಾಗಿ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿ ತಕ್ಷಣ ಫ್ರೆಂಡ್ಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.